ಸೊ ದರ್ಶನ್ ವಿಚಾರದಲ್ಲಿ ಏನಾಗಿದೆ ಅನ್ನುವಂಥದ್ದು ನೋಡೋಣ. ಅದಾದ ನಂತರ ಸೂರಜ್ ಕೇಸ್ ಕೂಡ ಬರುತ್ತೆ. ಅದಾದ ನಂತರ ಬಜೆಟ್ ಕೇಂದ್ರದಲ್ಲಿ ಬಜೆಟ್ ಮಂಡನೆ ಆಗುತ್ತೆ. ಆ ವಿಚಾರದಲ್ಲಿ ರಾಜ್ಯ ಸರ್ಕಾರದ ಬೇಡಿಕೆಗಳೇನಿದೆ ಅನ್ನೋದನ್ನ ನೋಡೋಣ. ಅದರ ಜೊತೆಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರಗಳು ಕೂಡ ಇದೆ. ಅದು ರಿಮಾಂಡ್ ಕಾಪಿಯಲ್ಲಿರುವಂಥ ಅಂಶದ ಜೊತೆಗೆ ಸೂರಜ್ ರೇವಣ್ಣಲ್ಲಿರುವಂಥ ಒಂದು ಬೆಳವಣಿಗೆ ಅದೇನು ಅನ್ನೋದನ್ನ ಬಹಳ ಮುಖ್ಯವಾಗಿದೆ. ಅದನ್ನು ಹೇಳ್ತೀನಿ ನಿಮಗೆ. ಮೊದಲು ದರ್ಶನ್ ವಿಚಾರಕ್ಕೆ ಹೋಗ್ಬಿಡೋಣ. ಸೊ ಗೆಳತಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ನ ಕಳಿಸಿದ ಅಂತ ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಶೆಡ್ನಲ್ಲಿ ಕೂಡಿ ಹಾಕಿ ಚಿತ್ರಹಿಂಸೆ ಕೊಟ್ಟು ಕೊಂದಂತಹ ಕೇಸ್ನಲ್ಲಿ ದರ್ಶನ್ ಅವರಿಗೆ ಈಗ 13 ದಿನ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. 24ನೇ ACMM ಕೋರ್ಟ್ ಜುಲೈ 4ರವರೆಗೆ ನ್ಯಾಯಾಂಗ ಬಂಧನ ವಿಧಿಸಿದೆ. ಹೀಗಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನ್ಯಾಯಾಂಗ ಬಂಧನದಲ್ಲಿ ಇಡಲಾಗಿದೆ. ಈ ಮೂಲಕ ಪತ್ನಿ ವಿಜಯಲಕ್ಷ್ಮಿ ಮೇಲೆ 2011ರಲ್ಲಿ ಹಲ್ಲೆ ಮಾಡಿದ್ದಾಗ 13 ವರ್ಷಗಳ ಹಿಂದೆ ಜೈಲು ಸೇರಿದ್ರು. ಆ ಸಮಯದಲ್ಲಿ ಏನಾಗಿತ್ತು ಅಂತಂದರೆ 14 ದಿನ ಆವಾಗಲೂ ಕೂಡ ನ್ಯಾಯಾಂಗ ಬಂಧನ ಆಗಿತ್ತು. ಆವಾಗ 7 ದಿನ ನ್ಯಾಯಾಂಗ ಬಂಧನ ಇದರಲ್ಲಿ ಜೈಲಲ್ಲಿದ್ದರು. ಆಮೇಲೆ ಹುಷಾರಿಲ್ಲ ಅಂತೇಳಿ ಅನಾರೋಗ್ಯದಿಂದಾಗಿ 6 ದಿನ ಆಸ್ಪತ್ರೆಯಲ್ಲಿ ಇದ್ದರು. ಈಗ ಕೊಲೆ ಕೇಸ್ನಲ್ಲಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಪ್ರಕರಣದ 17 ಜನ ಸೆಂಟ್ರಲ್ ಜೈಲಿನಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಮಧ್ಯಾಹ್ನ ಮಲತಹಳ್ಳಿಯ ಸರ್ಕಾರಿ ಆಸ್ಪತ್ರೆಗೆ ವೈದ್ಯರನ್ನ ಕರೆತಂದು ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲೇ ದರ್ಶನ್, ಪ್ರದೋಷ್, ವಿನಯ್, ಧನರಾಜ್ಗೆ ಮೆಡಿಕಲ್ ಟೆಸ್ಟ್ನೆಲ್ಲ ಮಾಡಿದ್ರು. ಬಳಿಕ 4 ಗಂಟೆ ಸುಮಾರಿಗೆ ಕೋರ್ಟ್ಗೆ ಹಾಜರುಪಡಿಸಿದ್ರು. ಈ ವೇಳೆ ಎಲ್ಲ ಆರೋಪಿಗಳು ಒಟ್ಟಿಗೆ ಇದ್ರೆ ಗಲಾಟೆ ಮಾಡಿಕೊಳ್ಳುವ, ಒಳಸಂಚು ಮಾಡುವ, ಸಾಕ್ಷ್ಯ ನಾಶ ಮಾಡುವ ಸಾಧ್ಯತೆ ಇದೆ ಅಂತ ಕೋರ್ಟ್ಗೆ ಪೊಲೀಸರು ಮನವಿ ಮಾಡಿಕೊಂಡ್ರು. ಇದಕ್ಕೆ ದರ್ಶನ್ ಆ್ಯಂಡ್ ಗ್ಯಾಂಗ್ ಪರ ವಕೀಲರು ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಆದರೆ ಸೋಮವಾರ ಈ ಬಗ್ಗೆ ತೀರ್ಮಾನ ಮಾಡೋದಾಗಿ ಮಾನ್ಯ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ಬಳಿಕ ದರ್ಶನ್ ಸೇರಿ 4 ಆರೋಪಿಗಳನ್ನು ಪೊಲೀಸರು ಬಿಗಿ ಭದ್ರತೆಯಲ್ಲಿ ಪರಪ್ಪನ ಅಗ್ರಹಾರಕ್ಕೆ ಕರ್ಕೊಂಡು ಹೋದ್ರು. ದರ್ಶನ್ಗೆ ಕೈದಿ ನಂಬರ್, ವಿಚಾರಣಾಧೀನ ಕೈದಿ 6106 ಈ ನಂಬರನ್ನು ಈಗ ಸದ್ಯಕ್ಕೆ ಕೊಡಲಾಗಿದೆ. 13 ವರ್ಷಗಳ ಹಿಂದೆ ಇರುವಂಥ ಅದೇ ಬೆಳವಣಿಗೆ ಈಗ ಮತ್ತೆ ರಿಪೀಟ್ ಆಗ್ತಾ ಇದೆ. ಅದರ ಮಧ್ಯದಲ್ಲಿ ಅನೇಕ ಹಲ್ಲೆ ಪ್ರಕರಣಗಳ ಆರೋಪಗಳು ಕೇಳಿ ಬರುತ್ತೆ. ಅದರ ನಡುವೆ ಇನ್ಯಾರಿಗೂ ಬೆದರಿಕೆ ಹಾಕ್ತಾರೆ ಫೋನ್ನಲ್ಲಿ. ಇವೆಲ್ಲ ಇದ್ದಾಗ ಮತ್ತೆ ಅದೇ ಅಂತಂದಾಗ ಹ್ಯಾಬಿಚುವಲ್ ಅಫೆಂಡರ, ನಿರಂತರವಾಗಿ ಇಂಥ ಕೃತ್ಯಗಳಲ್ಲಿ ಭಾಗಿಯಾಗುವಂಥರ, ಹೊಡಿ ಬಡಿ ಅನ್ನುವಂಥದ್ದು ಇದ್ದಿದ್ದು ಕಡಿ ಅನ್ನೋ ಮಟ್ಟಕ್ಕೆ ಬಂದು ತಲುಪ್ತಾ. ಇದಕ್ಕೆಲ್ಲ ಕಾರಣ ಅವರ ಅಭಿಮಾನಿಗಳು ಕೂಡ. ಯಾಕೆ ಅನ್ನೋದನ್ನು ಮುಂದೆ ಸುದ್ದಿಯಲ್ಲಿ ಹೇಳ್ತೀನಿ, ಯಾಕೆ ಅಂತ ಹೇಳಿ. ರಿಪೀಟ್, ಆ ಸ್ಟ್ರೆಸ್ಫುಲ್ ಆಗಿ ಹೇಳ್ತೀನಿ, ಅದನ್ನು ಒತ್ತಿ ಒತ್ತಿ ಹೇಳ್ತೀನಿ. ಅಭಿಮಾನಿಗಳು ಕೂಡ, ದರ್ಶನ್ ಅವರ ಅಭಿಮಾನಿಗಳು ಕೂಡ, ದರ್ಶನ್ ಅವರು ಈ ಪರಿಸ್ಥಿತಿಗೆ ಬರೋಕ್ಕೆ ಅವರು ಎಷ್ಟು ಕಾರಣೀಕರ್ತರಿದ್ದಾರೋ ಅದಕ್ಕಿಂತಲೂ ಸಮಾನವಾದಂಥ ಕಾರಣೀಕರ್ತರು ನೀವು ಕೂಡ ಇದ್ದೀರಾ. ಯಾಕೆ ಅನ್ನೋದನ್ನು ಈ ಸುದ್ದಿಗಳನ್ನು ನೋಡಿದ ನಂತರ ನಿಮಗೆ ಹೇಳ್ತೀನಿ. ನಾನು ಮಿಸ್ ಮಾಡದೆ ಹೇಳ್ತೀನಿ, ಅದನ್ನು ಕೇಳಿಸ್ಕೊಳ್ಬೇಕು ಯಾಕೆ ಅಂತ ಹೇಳಿ. ಫಸ್ಟು ರಿಮಾಂಡ್ ಕಾಪಿಯಲ್ಲಿ ಇವರ ಬಗ್ಗೆ ಏನು ಉಲ್ಲೇಖ ಮಾಡಿದ್ದಾರೆ, ಈಗಲೂ ಕೂಡ ಇವತ್ತು ಜೈಕಾರ ಹಾಕಿರೋದನ್ನು ನಾನು ಕೇಳಿಸ್ಕೊಂಡಿದ್ದೀನಿ. ಈಗಲೂ ಜೈಕಾರ ಹಾಕ್ಕೊಂಡಿದ್ದಾರೆ. ದಟ್ ಮೀನ್ಸ್ ಏನು ಮಾಡ್ತಾ ಇದ್ದೀರಾ ಅನ್ನೋದು ನಿಮ್ಗೆ ಅರಿವಿಲ್ಲ, ಯಾವ ದಾರಿಯಲ್ಲಿ ಹೋಗ್ತಾ ಇದ್ದೀರಿ ಅಂತ ನಿಮ್ಗೆ ಅರಿವಿಲ್ಲ. ಅದ್ರ ಬಗ್ಗೆನೇ ಹೇಳಬೇಕು, ನಾನು ಹೇಳ್ತೀನಿ. ಫಸ್ಟ್ ಈ ರಿಮಾಂಡ್ ಕಾಪಿಯನ್ನು ನೋಡ್ಬಿಡೋಣ. ಪವಿತ್ರ ಗೌಡ ಸಹವಾಸ ಮಾಡಿ ಮಾತು ಕೇಳಿ ಕೆಟ್ಟ ದರ್ಶನ್ಗೆ ಈ ಕೊಲೆ ಕೇಸ್ನಲ್ಲಿ ಕೆಟ್ಟರು ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಅದು ಕೋರ್ಟ್ನಲ್ಲಿ ಪ್ರೂವ್ ಆಗಬೇಕು. ಸದ್ಯಕ್ಕೆ ನೆಮ್ಮದಿ ಸಿಗುವ ಸಾಧ್ಯತೆ ಅಂತೂ ಈಗ ಸದ್ಯಕ್ಕಂತೂ ಇಲ್ಲ. ಯಾಕಂದರೆ ದರ್ಶನ್ ಮೇಲೆ AP ನಗರ ಅಂದರೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಮತ್ತೊಂದು ಕೇಸ್ ಕೂಡ ದಾಖಲಾಗಿದೆ. ಅದ್ಯಾವುದು ಅಂತಂದರೆ, ಪೊಲೀಸರು ಕೋರ್ಟ್ಗೆ ಸಲ್ಲಿಸಿರುವ ರಿಮಾಂಡ್ ಕಾಪಿಯಲ್ಲಿ ಕೊಲೆ ಕೇಸ್ಗೆ ದರ್ಶನ್ ಅವರನ್ನೇ ಮಾಸ್ಟರ್ ಮೈಂಡ್ ಅನ್ನೋದನ್ನು ಈಗ ಒತ್ತಿ ಒತ್ತಿ ಹೇಳಿದ್ದಾರೆ. ಪಬ್ಲಿಕ್ ಟಿವಿಗೆ ರಿಮಾಂಡ್ ಕಾಪಿ ಕೂಡ ಸಿಕ್ಕಿದೆ. ಇದರ ಡೀಟೇಲ್ಸ್ ಈ ರೀತಿಯಾಗಿದೆ, ಹೇಳಿಬಿಡ್ತೀನಿ, ಕೇಳಿಸ್ಕೊಳ್ಳಿ. ಮೊದಲನೇದಾಗಿ ರಿಮಾಂಡ್ ಕಾಪಿಯಲ್ಲಿ ಏನಿದೆ ಹಾಗಿದ್ದಾಗ, ಪ್ರಕರಣದ ಎಲ್ಲ ಆರೋಪಿಗಳು ಕೂಡ ವೆಬ್ ಆ್ಯಪ್ ಅನ್ನು ಬಳಕೆ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ನಿಮಗೆ ಚಾಟಿಂಗ್ ಮಾಡೋಕ್ಕೆ ಒಂದು ವಾಟ್ಸಪ್ಪನ್ನು ಇಟ್ಕೊಂಡಿದ್ದೀರಾ. ಹಾಗೆ ಅನೇಕ ರೀತಿಯಾದಂಥ ಒಂದಿಷ್ಟು ಆ್ಯಪ್ಗಳಿದ್ದಾವೆ. ಅದನ್ನು ಬಳಕೆ ಮಾಡಿಕೊಂಡು ಅದರಲ್ಲಿ ಚಾಟಿಂಗನ್ನು ಮಾಡಿದ್ದಾರೆ, ಅದರಲ್ಲಿ ಮೆಸೇಜನ್ನು ಕಳಿಸ್ಕೊಂಡಿದ್ದಾರೆ, ಅದರಲ್ಲಿ ಏನಾಗಬೇಕು ಏನಿಲ್ಲ ಅವುಗಳನ್ನ ಇಟ್ಟು ಅದನ್ನು ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಅನ್ನುವಂಥದ್ದು ಅದರಲ್ಲಿ ಹೇಳ್ತಾ ಇರೋದು. ಆ ವೆಬ್ ಆ್ಯಪ್ಗಳನ್ನೇ ಈ ಕೃತ್ಯಗಳಿಗೆ ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋದು. ಆ ವೆಬ್ ಆ್ಯಪ್ಗಳನ್ನು ಬಳಕೆ ಮಾಡುವಂಥದ್ದು ತಪ್ಪಲ್ಲ, ಬಟ್ ಅದನ್ನು ಈ ಕೃತ್ಯಕ್ಕೆ ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನೋದು ಹೇಳ್ತಾ ಇದ್ದಾರೆ. ಎಲ್ಲ ಆರೋಪಿಗಳು ಸಿಮ್ ಬಿಸಾಡಿ ಹೊಸ ಸಿಮ್ಮನ್ನು ಖರೀದಿ ಮಾಡಿದ್ದಾರೆ. ಇವರು ಅಚಾನಕ್ಕಾಗಿ ಅದು ಯಾವುದೋ ಒಂದು ಹೊಡಿಬೇಕಾದ್ರೆ ಏನೋ ಒಂದು ಸತ್ತೋಗ್ಬಿಟ್ಟ ಅಂತ ಹೇಳಿದಾಗ ಈ ಸಿಮ್ಗಳನ್ನೆಲ್ಲ ಪೂರ್ತಿ ಬದಲಾವಣೆ ಮಾಡುವಂಥದ್ದೇನು ಯಾಕೆ ಬರುತ್ತೆ? ಆನ್ಲೈನ್ನಲ್ಲಿ ಎಲೆಕ್ಟ್ರಿಕ್ ಶಾಕನ್ನು ಕೊಡೋಕ್ಕೆ ಟಾರ್ಚ್ ಖರೀದಿಯನ್ನು ಮಾಡುತ್ತಾರೆ. ಯಾಕೆ? ಉದ್ದೇಶಪೂರ್ವಕವಾಗಿ ಕೊಲೆ ಮಾಡುವಂಥದ್ದು ಇಲ್ಲ ಅನ್ನೋದಾಗಿದ್ದಿದ್ರೆ ಆನ್ಲೈನ್ನಲ್ಲಿ ಮುಂಚಿತವಾಗಿಯೇ ಇದನ್ನು ತರಿಸುವಂಥದ್ದೇನಿತ್ತು? ಯಾಕೆ ತರಿಸಿದ್ರು? ಉದ್ದೇಶಪೂರ್ವಕವಾಗಿ ಅಲ್ವಾ? ಓಕೆ.
ನಟ ದರ್ಶನ್ ವಿರುದ್ಧ ಮತ್ತೊಂದು ದೂರು ಕೂಡ ದಾಖಲಾಗಿದೆ. ಅದೇನು? ಸಾಕ್ಷಿದಾರರಿಗೆ A2 ದರ್ಶನ್ ಅಂದರೆ ಆರೋಪಿ 2 ದರ್ಶನ್ ಸಹಚರರು ಬೆದರಿಕೆಯನ್ನು ಹಾಕಿದ್ದಾರೆ ಅನ್ನೋದು. ದರ್ಶನ್ ಅವರು ಹಾಕಿದ್ದಾರೆ ಅನ್ನೋದಲ್ಲ, ದರ್ಶನ್ ಅವರ ಸಹಚರರು ಹಾಕಿರಬಹುದು. ಸೊ ಈ ಬಗ್ಗೆ ಅನ್ನಪೂರ್ಣೇಶ್ವರ ನಗರ ಠಾಣೆಯಲ್ಲಿ ಮತ್ತೊಂದು ದೂರು ಕೂಡ ದಾಖಲಾಗಿದೆ. ಸೊ ಜೈಲಿನಲ್ಲಿ ದರ್ಶನ್ ಅಭಿಮಾನಿ ಕೈದಿಗಳಿಂದ ಹಲ್ಲೆ ಸಾಧ್ಯತೆ ಅಂತ ಹೇಳ್ತಾ ಇದ್ದಾರೆ. ಆಗಬಹುದು. ಸೊ ಅವರನ್ನು ತುಮಕೂರು ಜೈಲಿಗೆ ಶಿಫ್ಟ್ ಮಾಡೋಕೆ ಮನವಿಯನ್ನ ಮಾಡಿಕೊಂಡಿರೋದು. ಮೃತ ರೇಣುಕಾಸ್ವಾಮಿಯ ಮೊಬೈಲ್ ಫೋನ್ ಕೂಡ ನಾಶ ಮಾಡಿದ್ದಾರೆ. ಆರೋಪಿಗಳು ಮೃತ ರೇಣುಕಾಸ್ವಾಮಿ ಬಟ್ಟೆ ಕೂಡ ಬದಲಾವಣೆಯನ್ನ ಮಾಡಿದ್ದಾರೆ. ಪ್ರೀ ಪ್ಲಾನ್ಡ್ ಇಲ್ಲ ಅನ್ನೋದಾಗಿದ್ದಿದ್ರೆ ಅವನ ಸೈಜಿನ ಬಟ್ಟೆಯನ್ನ ತರುವಂಥದ್ದು ಎಲ್ಲಿಂದ ಬಂತು ಪ್ಲಾನು? ಅಚಾನಕ್ಕಾಗಿ ಹೊಡೆದ್ಬಿಟ್ಟಪ್ಪ ಸತ್ತೋಗದ ಅವನು ಅನ್ನೋದಾಗಿದ್ದಿದ್ರೆ ಮುಂಚೆನೆ ಬಟ್ಟೆ ಹೆಂಗೆ ತಂದಿಟ್ಕೊಂಡಿದ್ರಿ? ಅದೇ ಸೈಜಲ್ಲೇ ಕರೆಕ್ಟಾಗಿ ಫಿಟ್ಟಲ್ಲಿ. ದರ್ಶನ್ ಅವ್ರ ಜೊತೆಗಿರುವಂಥವ್ರು ಎಲ್ಲ ಒಂದು ರೀತಿ ಬಂಪ್ಸರ್ಸ್ಗಳೇ, ದೊಡ್ಡವರು ಇದ್ದಾರೆ, ಘಟಾನುಘಟಿಗಳು. ಅವನು ಪೂರ್ತಿ ತೆಳುವಾಗಿದ್ದಾನೆ. ಅವನ ಸೈಜಿನ ಬಟ್ಟೆ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡು ಹೆಂಗೆ ತಂದಿಟ್ಕೊಂಡಿದ್ರಿ? ಉದ್ದೇಶಪೂರ್ವಕವಾಗಿ ಅಲ್ವಾ? ನಾನಾಗಲೂ ಹೇಳ್ತಾ ಇದ್ದೆ, ಅಭಿಮಾನಿಗಳಿದಕ್ಕೆ ಯಾಕೆ ಕಾರಣೀಕರ್ತರಾಗ್ತೀರಿ ಅಂತ ಹೇಳಿ. ಅದನ್ನು ಹೇಳ್ತೀನಿ. ಆದರೆ ಅದಕ್ಕೂ ಮೊದಲು ಇವುಗಳಲ್ಲೆಲ್ಲ ಉಲ್ಲೇಖ ಮಾಡಿದಾರಲ್ಲ, ಇಷ್ಟು ನಾನು ರಿಮ್ಯಾಂಡ್ ಕಾಪಿಯನ್ನು ಇಟ್ಕೊಂಡೇ ಹೇಳ್ತಾ ಇದ್ದೀನಿ. ಈ ರಿಮ್ಯಾಂಡ್ ಕಾಪಿಯಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಇವರೆಲ್ಲ ಕ್ರಿಮಿನಲ್ ಹಿನ್ನೆಲೆ ಉಳ್ಳವರು ಅಂತ ಹೇಳಿ. ನಾನಾಗೇನು ಹೇಳ್ತಾ ಇದ್ದೀನಿ, ಯಾರೆಲ್ಲ ಜೈಕಾರ ಹಾಕಿದ್ದೀರಲ್ಲ ಅವರ ಚಿತ್ರದಲ್ಲಿ ಅವರು ನಟನೆ ಮಾಡಿದ್ದಕ್ಕೆ ನೀವು ಅಭಿಮಾನಿ ಆಗಿರೋದಕ್ಕೆ ತಪ್ಪಲ್ಲ. ಬಟ್ ಅವರು ಆ ಮಾಡಿರುವಂಥ ಕೃತ್ಯಕ್ಕೆ ನೀವು ಅಭಿಮಾನಿಯಾಗಿ ನಿಂತ್ಕೊಂಡು ಇನ್ನೂ ಕೂಡ ಜೈಕಾರ ಹಾಕ್ತಿದ್ದೀರಲ್ಲ, ಅದು ಆ್ಯಕ್ಚುಲಿ ತಪ್ಪು. ಯಾಕೆ ಅಂತಂದರೆ, ಮೊದಲನೇದಾಗಿ ಅವ್ರು ಮಾಡಿದಂಥ ತಪ್ಪು, ಅವರ ಹೆಂಡತಿಗೆ ಹೊಡೆದಂಥ ಸಂದರ್ಭದಲ್ಲಿ ಜೈಲನ್ನು ಅನುಭವಿಸ್ಕೊಂಡು ಬಂದರು. ಬೇಲ್ ಸಿಕ್ತು, ಆಚೆ ಬಂದರು. ಅವಾಗಲೂ ಕೂಡ ಬಾಸ್ ಜೈ ಅಂತ ಓಡಾಡಿದ್ರಿ. ಅದು ಮೊದಲನೇ ಮಿಸ್ಟೇಕು ಅಭಿಮಾನಿಗಳದ್ದು. ಯಾಕೆ? ತಪ್ಪು ಮಾಡಿದಾಗ ಬಾಸ್ ನೀವು ತಪ್ಪು ಮಾಡಿದ್ದೀರಾ ಅನ್ನುವಂಥ ಧೈರ್ಯವನ್ನು ಅಭಿಮಾನಿಗಳು ತೆಗೆದುಕೊಂಡಿದ್ದಿದ್ರೆ ಮುಂದೆ ಅದೇ ನಿಮ್ಮ ಬಾಸ್ ತಪ್ಪು ಮಾಡುವಂಥ ಹೆಜ್ಜೆಯನ್ನು ಇಡ್ತಾ ಇರಲಿಲ್ಲ. ದಟ್ಸ್ ದ ಬಿಗಿನಿಂಗ್. ಎರಡನೇದು, ಫೋನ್ ಮಾಡಿಬಿಟ್ಟು ಬೆದರಿಕೆಯನ್ನು ಹಾಕುವಂಥ ಕೆಲಸಗಳನ್ನು ಮಾಡ್ತಾ ಇದ್ರು. ಅವಾಗಲೂ ಕೂಡ ಅವ್ರಿಗೆ ನಿಂತ್ಕೊಂಡ್ಬಿಟ್ಟು ಬಾಸ್ ನೀವು ಕರೆಕ್ಟ್ ಆಗಿದ್ದೀರಾ, ಬಾಸ್ ಹೇಳಿದ್ದೆ ಕರೆಕ್ಟ್, ಈಗಲೂ ಹೇಳ್ತಾ ಇದ್ದೀರಲ್ಲ ಹಂಗೆ ಬಾಸ್ ಜೈ ಅಂತ ಶುರು ಮಾಡಿದ್ರಲ್ಲ, ಮತ್ತೊಂದಿಷ್ಟು ಹಾರಾಡಕ್ಕೆ ಶುರುವಾಯಿತು. ಏನೋ ರೆಕ್ಕೆಗಳು, ನಾನೇನು ಮಾಡಿದ್ರು ನಡೆಯುತ್ತೆ, ನನ್ನ ಅಭಿಮಾನಿಗಳು ನನಗೆ ಜೈಕಾರ ಹಾಕ್ತಾರೆ, ಅಭಿಮಾನಿಗಳ ಬಳಗ ನನ್ನ ಜೊತೆಗಿದೆ ಅನ್ನುವಂಥ ವಿಶ್ವಾಸ. ಅದು ಅಭಿಮಾನಿಗಳು ಮಾಡಿರುವಂಥ ಎರಡನೇ ತಪ್ಪು. ಮೂರನೇದು, ಅಗೇನ್ ಇನ್ನೆಲ್ಲೋ ಹೊಡೆದ್ರು, ಇನ್ಯಾವುದೋ ಹಲ್ಲೆ ಆಯಿತು ಅಂತ ಹೇಳಿದಂಥ ಸಂದರ್ಭದಲ್ಲೂ ಕೂಡ ನಾವು ಬಾಸ್ ಪರವಾಗಿ ಇದ್ದೀವಿ ಅಂತ ದೊಡ್ಡ ಕ್ಯಾಂಪೇನನ್ನು ಶುರು ಮಾಡಿಕೊಂಡ್ರಿ. ಅದು ನೀವು ಮಾಡಿರುವಂಥ ಮೂರನೆಯ ತಪ್ಪು. ಮಾಧ್ಯಮಗಳ ವಿಚಾರದಲ್ಲೂ ಕೂಡ ಬಾಯಿಗೆ ಬಂದಂಗೆ ಮಾತನಾಡಿದ್ರು, ಯಾವ್ಯಾವುದು ಶಬ್ದಗಳನ್ನು ಬಳಕೆ ಮಾಡಿದ್ರು. ನೀವು ಹೇಳಿದ್ದೆ ಬಾಸ್ ಸರಿ ಅಂತ ಹೇಳಿ ಮತ್ತೆ ಜೈಕಾರವನ್ನು ಹಾಕಿದ್ರಿ. ಮಾಡಿರುವಂಥದ್ದು ಮತ್ತೊಂದು ನಾಲ್ಕನೆಯ ತಪ್ಪು. ಅದು ಹೋಗಲಿ, ಅವರನ್ನು ಅವರೇ ಬೈಕೊಂಡಿದ್ದಾರೆ. ಅವ್ರದ್ದೇ ಒಂದು ಆಡಿಯೋ ಹೊರದಾಡ್ತಾ ಇರೋದ್ರಲ್ಲಿ ನಾನು ಹಿಂಗೆ, ನನಗೆ 2 ಮುಖಗಳಿದ್ದಾವೆ ಅಂತ ಎಲ್ಲ ಹೇಳ್ಕೊಂಡು, ಅವಾಗಲೂ ನಮ್ಮ ಬಾಸೇ ಕರೆಕ್ಟ್, ನಮ್ಮ ಬಾಸ್ ಹೇಳ್ತಾ ಇರೋದೇ ಕರೆಕ್ಟ್, ಜೈ ಬಾಸ್ ಅಂತ ಹೋದ್ರಿ. 5ನೆಯ ತಪ್ಪು. ಅದಾದ ನಂತರ ಇನ್ನೊಬ್ಬರು ಯಾರಿಗೋ, ಅವರ ತಾಯಿಗೂ ಕೂಡ ಬೈದಿರುವಂಥ ಆಡಿಯೋ ಹರಿದಾಡ್ತು. ಯಾರಿಗೆ? ದರ್ಶನ್ ಅವರು ಸ್ವತಃ ಅವರ ತಾಯಿಗೆ, ಅವರ ಪತ್ನಿಗೂ ಕೂಡ ಕೆಲವು ಶಬ್ದಗಳ ಬಳಕೆಯನ್ನು ಮಾಡಿ ಮಾತನಾಡಿರುವಂಥ ಆಡಿಯೋಗಳೆಲ್ಲ ಹರಿದಾಡ್ತು. ಆಗಲೂ ಕೂಡ ಜೈ ಅಂತ ಅಂದ್ರಿ, ಈಗಲೂ ಮತ್ತೆ ಜೈ ಅಂತಿದ್ದಾರೆ. ಯಾವ ವಿಚಾರದಲ್ಲಿ ಜೈ ಅಂತಿದ್ದೀರಾ? ಒಂದು ಕೊಲೆ ಆರೋಪದಲ್ಲಿ ಅವರು ಜೈಲಿಗೆ ಹೋಗ್ತಾ ಇದ್ದಾರೆ, ಇನ್ನು ವಿಚಾರಣಾಧೀನ ಕೈದಿಯಾಗಿದ್ದಾರೆ, ಈಗಲೂ ಅವ್ರನ್ನ ಜೈ ಅಂತಿದ್ದೀರಾ. ಇದು 7ನೆಯ ತಪ್ಪು ನಿಮ್ಮದು. ಪದೇ ಪದೇ ಅಭಿಮಾನಿಗಳು ಈ ರೀತಿ ತಪ್ಪು ಮಾಡಿದಂಥ ಸಂದರ್ಭದಲ್ಲಿ, ಅವರಿಗೆ ಜೈಕಾರ ಹಾಕ್ತಾ ಹೋದಂಥ ಸಂದರ್ಭದಲ್ಲಿ ಏನಾಗುತ್ತೆ? ಒಬ್ಬ ವ್ಯಕ್ತಿಗೆ ತಲೆ ಮೇಲೆ 2 ಕೂತ್ಕೊಳ್ಳುತ್ತೆ. ಅದು ಕೂತ್ಕೊಂಡಿರುವಂಥ ಪರಿಣಾಮನೇ ನಾನು ಏನು ಮಾಡಿದ್ರು ನಡೆಯುತ್ತೆ ಬಿಡು, ರಾಜಕೀಯ ನಾಯಕರು ನನ್ನ ಜೊತೆಗಿದ್ದಾರೆ, ಪೊಲೀಸರು ನನ್ನ ಜೊತೆಗಿದ್ದಾರೆ, ನಾನು ಏನು ಬೇಕಾದರೂ ಮಾಡಬಹುದು ಅಂತೇಳಿ ಹೊಡಿ ಬಡಿ ಆಗೋಗಿತ್ತು. ಕಡಿಯುವಂಥ ಪರಿಸ್ಥಿತಿಗೆ ಬಂದ ನಂತರ ಕೂಡ ಜೈಕಾರ ಹಾಕ್ತಿದ್ದೀರಾ ಅಂತಂದರೆ, ದರ್ಶನ್ ಅವರು ಈ ಮಟ್ಟಕ್ಕೆ ಪರಿಸ್ಥಿತಿಗೆ ತನ್ನಿಲ್ಲಕ್ಕೆ ಅಭಿಮಾನಿಗಳು ಕೂಡ ಕಾರಣ. ಅವತ್ತು ರಾಜ್ಕುಮಾರ್ ಅವರು ಹೇಳಿದರು, ಅಭಿಮಾನಿಗಳೇ ದೇವರು ಅಂತ ಹೇಳಿ. ಇವತ್ತು ಈ ಅಭಿಮಾನಿಗಳು ಈ ರೀತಿ ಕೂಗಿ ಆ ವ್ಯಕ್ತಿಯನ್ನು ಏನು ಮಾಡಿದ್ದೀರಾ ಅಂತ ನೋಡಿ ಅವ್ರನ್ನೇನು ಮಾಡಿದ್ದೀರಾ ಅಂತ ಹೇಳಿ.
ನೋಡಿ ಅವ್ರನ್ನ ಏನು ಮಾಡಿದ್ದೀರಾ. ಇವತ್ತು ಈ ರೀತಿಯಾಗಿ ಅನಿಸ್ಕೊಳ್ಳುವಂಥ ಪರಿಸ್ಥಿತಿಗೆ ನಾನು ಇನ್ನೊಂದು ಇಂಪಾರ್ಟೆಂಟ್ ಆಗಿ ಹೇಳಬೇಕು ಈ ವಿಚಾರದಲ್ಲಿ. ಏನು, ಇಲ್ಲಿಯವರೆಗೂ ಕೂಡ IPC ಸೆಕ್ಷನ್ ಇತ್ತು, ಇಂಡಿಯನ್ ಪೆನಲ್ ಕೋಡ್, ಭಾರತೀಯ ದಂಡ ಸಂಹಿತೆ. ಆದರೆ ಜುಲೈ 1ರಿಂದ ಅದು ಬದಲಾವಣೆ ಆಗುತ್ತೆ. ಭಾರತೀಯ ನ್ಯಾಯ ಸಂಹಿತೆ BNS 2 ಅಂತ ಕರೀತಾರೆ ಅದನ್ನು. ನಾರ್ಮಲಿ IPC ಹೆಂಗೆ ಕರಿತೀವಿ, BNS 2 ಅಂತ ಕರೀತಾರೆ. ಈ ಪ್ರಕಾರದಲ್ಲಿ ವೈಯಕ್ತಿಕ ನಂಬಿಕೆ ಅಂತ ಕೆಲವು ಗುರುತುಗಳ ಆಧಾರದ ಮೇಲೆ 5 ಅಥವಾ ಅದಕ್ಕಿಂತಲೂ ಹೆಚ್ಚು ವ್ಯಕ್ತಿಗಳು ಗುಂಪಿನಿಂದ ಕೊಲೆಯು, ಜೀವಾವಧಿ ಶಿಕ್ಷೆ ಅಥವಾ ಮರಣದಂಡನೆ ಶಿಕ್ಷೆ ಅಪರಾಧವಾಗಿರುತ್ತೆ. ಇವ್ರಿಗೆ ಚಾರ್ಜ್ ಶೀಟ್ ಸಲ್ಲಿಸುವಷ್ಟೊತ್ತಿಗೆ ಇದು ಬಂದು ನಿಂತ್ಕೊಳ್ಳುತ್ತೆ, BNS 2 ಬಂದು ನಿಂತ್ಕೊಳ್ಳುತ್ತೆ. ಆಮೇಲೆ ಈ BNS 2 ಏನಿದೆ ಹೊಸದಾಗಿ, ಭಾರತೀಯ ನ್ಯಾಯ ಸಂಹಿತೆ 2, ಇದರಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ಗಳಿಗೆ ಅತ್ಯಂತ ಪ್ರಮುಖ ಪಾತ್ರವನ್ನು ಕೊಟ್ಟಿದ್ದಾರೆ. ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು IPCಯಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ಗಳಿಗೆ ಅಷ್ಟೊಂದು ದೊಡ್ಡದಾಗಿರಲಿಲ್ಲ, ಕನ್ಸಿಡರ್ ಮಾಡ್ತಾ ಇದ್ರು, ಅದಕ್ಕೆ ಸಂಬಂಧಪಟ್ಟಂಗೆ ಹೋಗ್ತಾ ಇತ್ತು. ಬಟ್ ಇಲ್ಲಿ FSLನವ್ರು ಏನು ಹೇಳ್ತಾರೆ ಅದೇ ಫೈನಲ್ ಆಗಿ ನಿಂತ್ಕೊಳ್ಳುತ್ತೆ. ಇಲ್ಲಿ ಇಡೀ ಪ್ರಕರಣದಲ್ಲಿ FSLನವರ ಪಾತ್ರನೇ ಬಹು ದೊಡ್ಡದಾಗಿದೆ. FSL ಟೆಕ್ನಿಕಲ್ ಎವಿಡೆನ್ಸ್ಗಳು, CC ಕ್ಯಾಮ್ರಾಗಳು, ಬ್ಲಡ್ಡು, ಹೇರು, ಹೊಡೆದಿರೋ ಏಟ್ಗಳು, ಬಳಸಿರೋ ಶೂಸು, ಬಟ್ಟೆ, ಮೊಬೈಲು, ಕಾಲ್ ಲಿಸ್ಟು, ದುಡ್ಡು, ಆಲ್ FSL. ಅಷ್ಟು ಸುಲಭ ಅಂದ್ಕೊಂಡಿದ್ದೀರಾ? ನಾವು ನಿಮ್ಮ ಜೊತೆಗಿದ್ದೀವಿ ಬಾಸ್, ಏನು ಭಯಪಡಬೇಡಿ ಬಾಸ್, ಏನು ಅಂದ್ಕೊಂಡಿದ್ದೀರಾ ನೀವು ಈ ಪ್ರಕರಣದಲ್ಲಿ? ಇನ್ನೂ ಕೂಗ್ತೀರಾ ಬಾಸ್ ಅಂತ ಹೇಳಿ? ಕೂಗ್ ಹೋಗಿ. ಅವ್ರ ಜೀವನ ಹಾಳು ಮಾಡಿರೋದು ಅಭಿಮಾನಿಗಳು ಕೂಡ ಅಷ್ಟೇ ಕಾರಣಕರ್ತರಾಗ್ತೀರಾ. ಐ ಆಮ್ ಸಾರಿ. ಯಾಕೆ ಅಂತಂದರೆ ನೀವು ತಪ್ಪು ಮಾಡಿದಾಗ ತಪ್ಪು ಮಾಡ್ತಾ ಇದ್ದೀರಾ ಬಾಸ್ ಅಂತ ಹೇಳಿ ನಿಂತ್ಕೊಂಡಿದ್ದಿದ್ರೆ ಇವತ್ತು ಅವರೆಲ್ಲೋ ಒಂದು ಸ್ಥಾನದಲ್ಲಿ ನಿಂತ್ಕೊಳ್ತಾ ಇದ್ರು. ಅವ್ರು ತಪ್ಪು ಮಾಡಿದಾಗಲೂ ಕೂಡ ಜೈಕಾರವನ್ನು ಹಾಕೊಂಡು ಓಡಾಡಿದ್ರಲ್ಲ, ಅದರ ಪರಿಣಾಮ ಇವತ್ತು ಅನುಭವಿಸಬೇಕಾಗಿದೆ. ಅವ್ರದ್ದು ತಪ್ಪಿದೆ. ಅವ್ರು ಹೇಗೆ ನಡ್ಕೊಂಡಿದ್ದಾರೆ ಅವ್ರ ಜೀವನದಲ್ಲಿ ಅಂಥೇಳಿ. ಫಿಲ್ಮಲ್ಲಿ ಹೀರೋ ಆಗಿ ನಟನೆ ಮಾಡಿಕೊಂಡು ಜೀವನದಲ್ಲಿ ವಿಲನ್ ಆಗೋ ರೀತಿಯಲ್ಲಿ ಮಾಡ್ಕೊಳ್ಳೋದಿದೆಯಲ್ಲ, ವೆರಿ ಸ್ಯಾಡ್ ಪಾರ್ಟ್ ಅದು, ವೆರಿ ಸ್ಯಾಡ್. ಬಹಳ ರೇರ್ ರೀ. ಎಷ್ಟೋ ಜನರ ಕನಸುಗಳಾಗಿರುತ್ತೆ ಈ ಥರ ಆಗಬೇಕು ಅಂತ ಹೇಳಿ. ಫಿಲ್ಮ್ ಇಂಡಸ್ಟ್ರಿಗೆ ಬರ್ತಾರೆ, ನಾನು ಹಂಗೆ ಆಗಬೇಕು ಅಂತ ಹೇಳಿ ಬಂದು ನಿಂತ್ಕೊಳ್ತಾರೆ. ಆಗಕ್ಕಾಗತ್ತಾ ಅವರಿಗೆಲ್ಲ? ಸಿಕ್ಕಿರುವಂಥ ಅವಕಾಶವನ್ನು ಹೇಗೆ ಬಳಕೆ ಮಾಡ್ಕೊಳ್ಬೇಕಾಗಿತ್ತು, ಹೇಗೆ ನಾನು ನಿಂತ್ಕೊಳ್ಬೇಕಾಗಿತ್ತು, ಸಮಾಜ ನನ್ನನ್ನು ಗುರುತಿಸಿದಾಗ ನಾನು ಹೇಗೆ ನಡ್ಕೊಳ್ಬೇಕು ಅನ್ನುವಂಥದ್ದನ್ನು ತೋರಿಸ್ಬೇಕಾ ಅಥವಾ ಈ ರೀತಿಯಾಗಿ ತೋರಿಸ್ಬೇಕಾ? ಈಗಲೂ ಕೂಡ ಜೈಕಾರ ಹಾಕ್ತಿರಲ್ಲ ಅಭಿಮಾನಿಗಳು, ಏನೋ ಅನ್ಸಲ್ವಾ ನಿಮಗೆ? ಅವ್ರು ತಪ್ಪು ಮಾಡಿದಾರೋ ಬಿಟ್ಟಿದಾರೋ ಸೆಕೆಂಡ್ರಿ, ಅದು ಕಾನೂನಾತ್ಮಕವಾಗಿ ನೋಡುತ್ತೆ. ನೀವು ಈಗಲೂ ಹೋಗಿ ಜೈಕಾರ ಹಾಕ್ತಿರಲ್ಲ, ಏನು ಅನಿಸ್ಬೇಕು ಸಮಾಜದಲ್ಲಿ? ಏನು ಅನಿಸ್ಬೇಕು? ಓಹೋ, ಇಂಥ ಆರೋಪ ಹೊತ್ತಿದವ್ರಿಗೂ ಜೈಕಾರ ಹಾಕೋರು ಇದಾರು ಬಿಡು ಅಂತ ಹೇಳ್ಬಿಟ್ಟು ಇನ್ನೊಂದಿಷ್ಟು ಕೊಲೆಗಳಾಗಬೇಕಾ? ಏನು ಹೇಳಕ್ಕೆ ಹೊರಟಿದ್ದೀರಾ ನೀವು? ಐ ಆಮ್ ವೆರಿ ಸಾರಿ. ಅವರ ಅಭಿಮಾನಿಗಳು ಯಾರೇ ಇರಬಹುದು. ಅವರ ನಟನೆಗೆ ಅಭಿಮಾನಿಗಳು ತುಂಬ ಜನ ಇದ್ದಾರೆ, ನಟನೆಯನ್ನು ಪ್ರೀತಿಸಿ. ಆದರೆ ಜೀವನದಲ್ಲೂ ಮಾಡಿರುವಂಥ ಈ ಕೃತ್ಯಗಳನ್ನು ವಿರೋಧಿಸಿ ಅವ್ರು ಮುಕ್ತವಾಗಿ ಬರಲಿ, ಯಾವಾಗ ಮತ್ತೆ ಜೈಕಾರ ಹಾಕಿಬೇಕಿದ್ರೆ. ಬಟ್ ಆದರೂ ಕೂಡ ಇಂಥ ಆರೋಪಗಳನ್ನು ಹೊತ್ಕೊಳ್ಳೋ ಮಟ್ಟಕ್ಕೆ ಬಂದ್ರಲ್ಲ, ನಿಮ್ಗೇನು ಅನ್ಸಲ್ವಾ? ನೋಡಿ ಇವತ್ತು ಏನೆಲ್ಲ ಬೆಳವಣಿಗೆಗಳಾಯಿತು ಅಂತ ಹೇಳಿ ನೋಡಿ. ಮೊದಲು ನೋಡಿ ಸರ್, ದರ್ಶನ್ ಸರ್ ಏನಾಗಲ್ಲ, ತಲೆ ಕೆಡಿಸ್ಕೋಬೇಡಿ ಸರ್, ಬೇಜಾನಾಗಿದೆ, ಏನ್ ತಲೆ ಕೆಡಿಸ್ಕೋಬೇಡಿ ಸರ್. ಅಭಿಮಾನಿಗಳು ಬರ್ತಾವ್ರ ಹಿಂದೆ, ಆರಾಮಾಗಿರಿ ಸರ್, ನಾವು ಬರ್ತಾ ಇದೀವಿ ಹಿಂದೆ ಸರ್. ಇಲ್ಲಿ ನೋಡಿ ಸರ್, ದರ್ಶನ್ ಸರ್ ಏನಾಗಲ್ಲ, ತಲೆ ಕೆಡಿಸ್ಕೋಬೇಡಿ ಸರ್, ಬೇಜಾನಾಗಿದೆ, ಏನ್ ತಲೆ ಕೆಡಿಸ್ಕೋಬೇಡಿ ಸರ್. ಅಭಿಮಾನಿಗಳು ಬರ್ತಾವ್ರ ಹಿಂದೆ, ಆರಾಮಾಗಿರಿ ಸರ್, ನಾವು ಬರ್ತಾ ಇದೀವಿ ಹಿಂದೆ ಸರ್. ಇಲ್ಲಿ ನೋಡಿ ಸರ್, ದರ್ಶನ್ ಸರ್ ಏನಾಗಲ್ಲ, ತಲೆ ಕೆಡಿಸ್ಕೋಬೇಡಿ ಸರ್, ಬೇಜಾನಾಗಿದೆ, ಏನ್ ತಲೆ ಕೆಡಿಸ್ಕೋಬೇಡಿ ಸರ್. ಅಭಿಮಾನಿಗಳು ಬರ್ತಾವ್ರ ಹಿಂದೆ. ಅಭಿಮಾನಿಗಳು ಬರ್ತಾ ಇದ್ದಾರೆ ಹಿಂದೆ, ಏನು ಆಗಲ್ಲ, ತಲೆ ಕೆಡಿಸ್ಕೊಳ್ಬೇಡಿ ಸರ್, ಆರಾಮಾಗಿರಿ, ಏನೂ ಆಗಲ್ಲ, ಅಭಿಮಾನಿಗಳು ಬರ್ತಾ ಇದ್ದಾರೆ ಹಿಂದೆ. ಯಾರ್ರೀ ಅವರು? ಏನು ಮಾಡಬೇಕು ಅಂತ ಇದ್ದೀರಾ ನೀವು ಸೊಸೈಟಿಯನ್ನು? ಏನು ಹೇಳೋಕ್ಕೂ ಧೈರ್ಯ ತುಂಬಬೇಕು, ಕರೆಕ್ಟು. ಯಾವ ವಿಚಾರದಲ್ಲಿ ಧೈರ್ಯ ತುಂಬ್ತಾ ಇದ್ದೀರಾ? ಅದಕ್ಕೆ ಹೇಳ್ತಾ ಇರೋದು ನಾವು. ಅವರನ್ನು ಅರ್ಧಕ್ಕರ್ಧ ಹಾಳು ಮಾಡಿ ತಲೆ ಮೇಲೆ ಈ ರೀತಿಯಾಗಿ ಬರೋ ರೀತಿಯಲ್ಲಿ ಮಾಡಿರುವಂಥ ಪಾತ್ರವೂ ಕೂಡ ಅಭಿಮಾನಿಗಳದ್ದಷ್ಟೇ ಇದೆ. ಮನೆಯಲ್ಲಿ ತಂದೆ ತಾಯಿಗಳು ಮಗ ತಪ್ಪು ಮಾಡ್ತಾ ಇದ್ದಾನಂತಂದಾಗ, ತಿದ್ದಿ ಹೇಳಿದಾಗ ದಾರಿಗೆ ಬರ್ತಾನೆ ಮಗ, ಅವನು ಮಾಡಿದ್ದೇ ಸರಿ ಅಂತಂದಾಗ ಅವನು ಓಡಾಡ್ತಾ ಇರ್ತಾನೆ. ಅಭಿಮಾನಿಗಳಾಗಿರುವಂಥವ್ರು ಮಾಡಬೇಕಾಗಿದ್ದು ಇದನ್ನು. ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳೋದನ್ನು ಕಲ್ತಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ವೇನೋ. ಇವರು ಕ್ರಿಮಿನಲ್ಗಳು ಅನಿಸ್ಕೊಳ್ಳುವಂಥ ಮಟ್ಟಕ್ಕೆ ದರ್ಶನ್ ಅವರು ಬರ್ತಾ ಇರಲಿಲ್ಲ. ರಿಮ್ಯಾಂಡ್ ಕಾಪಿಯಲ್ಲಿ ಕ್ರಿಮಿನಲ್ಗಳು ಅಂತ ಬಳಸಿದ್ದಾರೆ. 13 ದಿನ ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟಂತ ದರ್ಶನ್ ಕುಗ್ಗಿದಂತೆ ಇವತ್ತು ಕಂಡು ಬಂತು. ಪೊಲೀಸ್ ವ್ಯಾನ್ನಲ್ಲಿ ಕರೆದೊಯ್ಯುವಾಗ ಮೌನಕ್ಕೆ ಶರಣಾದ್ರು. ಆದರೆ ಇದೇ ವೇಳೆ ಅಭಿಮಾನಿಯೋರ್ವ ಸಾರ್ ತಲೆ ಕೆಡಿಸ್ಕೊಳ್ಬೇಡಿ, ಅಭಿಮಾನಿಗಳು ಬರ್ತಿದ್ದಾರೆ, ಹಿಂದೆ ಆರಾಮಾಗಿರಿ ಸಾರ್ ಅಂತ ಜೋರಾಗಿ ಕೂಗ ಹೇಳ್ದ.
ಆಗಲೂ ಪಾಪ ಅವ್ರ ಕಿವಿಗೆ ಹಾಕ್ಕೊಳ್ಳೋದಂತೆಯೇ ಮೌನಕ್ಕೆ ಶರಣಾಗಿಬಿಟ್ರು. ಈಗ ಏನಾಗುತ್ತೆ ಪರಿಸ್ಥಿತಿ? ಅವ್ರ ಘೋಷಣೆ ಕೂತ್ಕೊಂಡು ಹೋಗ್ತಾರೆ. ಓಕೆ, ಈಗ ನೆಕ್ಸ್ಟು ಮುಂದಿಂದಕ್ಕೆ ಹೋಗೋಣ. ರೇಣುಕಾಸ್ವಾಮಿಯ ಕೊಲೆ ಕೇಸ್ನಲ್ಲಿ ಜೈಲು ಅನುಭವಿಸ್ತಾ ಇರುವಂಥ ನಟಿ ಪವಿತ್ರ ಗೌಡ ಅವರಿಗೆ ಜೈಲಿನಲ್ಲೂ ರಾಜಾತಿಥ್ಯವನ್ನು ಕೊಡಲಾಗ್ತಾ ಇದೆ. ಹೌದಾ? ಓಕೆ, ಈಗ ಆರೋಪ ಇದು. ಸಾಮಾನ್ಯ ಕೈದಿಗಳ ಕುಟುಂಬಸ್ಥರಿಗೆ ಭೇಟಿ ಮಾಡೋಕ್ಕೆ ಒಂದು 5ರಿಂದ 10 ನಿಮಿಷ ಕೊಡ್ತಾರೆ. ಅಷ್ಟಕ್ಕೆ ಮಾತ್ರ ಪರ್ಮಿಷನ್ ಇರುತ್ತೆ. ಒಂದು 5 ನಿಮಿಷ ಆದಮೇಲೆ ಬಡ್ದುಬಿಟ್ಟು ನಡೀರಪ್ಪ ಸಾಕು ಅಂತಾರೆ. ಆದರೆ ಈ ಪವಿತ್ರ ಗೌಡಾಗ ಮಾತ್ರ ಅಧಿಕಾರಿಯೊಬ್ಬರ ಕ್ಯಾಬಿನ್ನಲ್ಲಿ ಓಕೆ ಕುಟುಂಬಸ್ಥರನ್ನ ಕರೆಸಿ ಭೇಟಿ ಮಾಡಿಸ್ತಾ ಇರುವಂಥ ಆರೋಪ ಕೇಳಿ ಬಂದಿದೆ. ಅದು ಏನು 5-10 ನಿಮಿಷ ಅಥವಾ ಒಂದು ಅರ್ಧ ಗಂಟೆ ಅಲ್ಲ, ಬೆಳಗ್ಗೆ ಒಂದು 10:30ಕ್ಕೆ ಹೋಗ್ತಾರಂತೆ ಅವರು ಅಧಿಕಾರಿ ಕ್ಯಾಬಿನ್ಗೆ. ಸಂಜೆಯವರೆಗೂ ಕೂಡ ಬ್ಯಾರೆಕ್ಗೆನೆ ವಾಪಸ್ ಹೋಗಲ್ಲ ಅಂತ ಹೇಳಲಾಗ್ತಾ ಇದೆ. ಈಗ ಜೈಲು ಅಧಿಕಾರಿಗಳ ನಡೆಯ ಬಗ್ಗೆ ಈಗ ಅನುಮಾನ ವ್ಯಕ್ತವಾಗ್ತಾ ಇದೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A4 ಆರೋಪಿಯಾಗಿರುವಂಥ ರಾಘವೇಂದ್ರ ಕುಟುಂಬ ಆರ್ಥಿಕ ಸಂಕಷ್ಟದಲ್ಲಿದ್ದು ರಾಘವೇಂದ್ರನ ನೋಡಲು ತೆರಳಲು ಆಗದೆ ಪರದಾಡ್ತಾ ಇದ್ದಾರೆ. ಪಾಪ ಅವ್ರ ಪರಿಸ್ಥಿತಿ ಹಾಗೆ. ಮಗನನ್ನು ಮೀಟ್ ಮಾಡೋಕ್ಕೆ ಅವ್ರ ಹತ್ರ ದುಡ್ಡಿಲ್ಲ, ಅಲ್ಲಿಂದ ಬರೋಕ್ಕೂ ಕೂಡ ಆಗ್ತಿಲ್ಲ, ಭೇಟಿ ಆಗೋಕ್ಕಾಗ್ತಿಲ್ಲ. ಇಲ್ಲಿ ಐಷಾರಾಮಿ ಜೀವನ ಮಾಡಿರೋರು ಜೈಲಿಗೆ ಹೋದ ನಂತರ ಅಧಿಕಾರಿಯ ಕ್ಯಾಬಿನಲ್ಲಿ ಕುತ್ಕೊಂಡ್ಬಿಟ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ಕುಟುಂಬಸ್ಥರ ಜೊತೆಗೆ ಮಾತಾಡ್ತಾರಂತೆ. ಓಹೋ ಹೋ ಹೋ. ಈ ಮಧ್ಯೆ ದರ್ಶನ್ ಕೇಸ್ನಲ್ಲಿ ನಾನು ಯಾರಿಗೂ ಒತ್ತಡ ಹಾಕಿಲ್ಲ, ನಾನು ದರ್ಶನ್ ಸ್ನೇಹಿತರು ಇಲ್ಲ ಅಂತಲ್ಲ, ಆದರೆ ಈ ರೀತಿ ಮಾಡಿದಾಗ ಯಾರು ಸಪೋರ್ಟ್ ಮಾಡ್ತಾರ್ರಿ ಅಂತ ಸಚಿವ ಜಮೀರ್ ಹಾಗೂ ನಾನು ದರ್ಶನ್ ಸೇಫ್ ಮಾಡ್ತಿರೋ ಸುಳ್ಳು ಅಂತ ಬೊಮ್ಮನಹಳ್ಳಿ ಬಿಜೆಪಿ ಶಾಸಕ ಸತೀಶ್ ರೆಡ್ಡಿ ಈಗ ಹೇಳಿದ್ದಾರೆ. ಆ ಥರ ಯಾರು ಒತ್ತಡ ಮಾಡೋಕ್ಕೆ ಹೋಗಿಲ್ಲ. ಆ ಥರ ನಾನು ಯಾವುದೂ ಇಲ್ಲ. ನಾನು ಅವ್ರು ಭಾಳ ಸ್ನೇಹಿತರು, ಇಲ್ಲ ಅಂತ ಇಲ್ಲ. ಈ ಥರ ಮಾಡುವಾಗ ಯಾರು ಅವ್ರು ಇದು ಮಾಡ್ತಾರೆ? ಅವ್ರ ಪರ ಯಾರು ನಿಂತ್ಕೊಳ್ತಾರೆ ಹೇಳಿ? ಉಪ್ಪು ಕುಡಿಯೋ ನೀರು ಕುಡಿಲೇಬೇಕು ತಾನೆ. ನನ್ನ ಚಿತ್ರರಂಗದಲ್ಲಿ ಎಲ್ಲರೂ ಸ್ನೇಹಿತರಿಗೆ ಯಾರಾದರೂ ಬೇರೆ ರೀತಿ ಸಹಾಯ ಮಾಡೋವಂಥದ್ದು ಇರ್ತದೆ. ಆದರೆ ಈ ಒಂದು ಕೇಸ್ ಆದಮೇಲೆ ನಾನು ಕಳೆದ 3 ತಿಂಗಳಿಂದ ಅವ್ರನ್ನ ನಾನು ಭೇಟಿ ಆಗಿಲ್ಲ. ಅದರಿಂದ ಯಾರಿಗೂ ಆ ರೀತಿ ಸಪೋರ್ಟ್ ಮಾಡೋಂಥ ಅವಶ್ಯಕತೆಯೂ ಇಲ್ಲ, ಯಾವುದೂ ಇಲ್ಲ. ಯಾರಾದರೂ ಹೇಳಿದ್ರ ಸತೀಶ್ ರೆಡ್ಡಿ ಅವರು ಜಮೀರ್ ಅವರು ಅಂಥೇಳಿ ಈ ಥರ ಮಾಡ್ತಾ ಇದ್ರು ಅಂಥೇಳಿ? ಅವ್ರವ್ರ ಪಾಡಿಗೆ ಅವರವರೇ ಬಂದು ಹೇಳಿಕೆಯನ್ನು ಕೊಡೋಕ್ಕೆ ಶುರು ಮಾಡಿದ್ದಾರೆ ಅಂದರೆ ಪ್ರಶ್ನೆಗಳು ಉಟ್ಕೊಳ್ಳುತ್ತೆ ಅಲ್ವಾ? ಅಲ್ಲಲ್ಲಿ ಹೋಗ್ತಿತ್ತಪ್ಪ. ನಾವು ಯಾರೋ ಇಬ್ಬರು ಸಚಿವರು ಅಂತ ಹೇಳ್ತಾ ಇದ್ವಿ, ಯಾರೋ ಒಬ್ಬರು ಶಾಸಕರು ಅಂತ ಹೇಳ್ತಾ ಇದ್ವಿ. ನೀವೇನಾ ಗೊತ್ತಿಲ್ಲ ನನಗೆ. ಮೊನ್ನೆ ಜಮೀರ್ ಅವರು ಅಂಥದ್ದು ಯಾರು ಮಾಡೋಕ್ಕೆ ಹೋಗ್ತಾರೆ ಅಂತ ಎಲ್ಲ ಹೇಳಿದ್ದಾರೆ, ಯಾರು ಸಪೋರ್ಟ್ ಮಾಡ್ತಾರೆ ಅಂಥೇಳಿ. ಆತ್ಮಸಾಕ್ಷಿ ಅನ್ನೋದಿರುತ್ತೆ ಅಲ್ಲ ಜಮೀರ್ ಸಾರ್, ಆತ್ಮಸಾಕ್ಷಿ. 5 ಬಾರಿ ನಮಾಜ್ ಮಾಡ್ತೀರಾ, ಆತ್ಮಸಾಕ್ಷಿ ಅನ್ನೋದಿರುತ್ತೆ ಅಲ್ಲ, ಕೇಳಿಕೊಳ್ಳಿ. ಯಾರನ್ನು ಸಪೋರ್ಟ್ ಮಾಡಿದ್ದಾರೆ, ಯಾರು ಸಪೋರ್ಟ್ ಮಾಡಿಲ್ಲ ಅನ್ನೋದನ್ನು ಕೇಳಿಸ್ಕೊಳ್ಳಿ. ನೀವು ಮಾಡಿದಿರೋ ಬಿಟ್ಟಿದ್ರು ನಮಗೇನು ಗೊತ್ತು, ಬಟ್ ಸೊಸೈಟಿಗೆ ಏನು ಹೇಳ್ತಿದ್ರೆ ಅಷ್ಟೇ ನೋಡ್ಕೊಳ್ಳಿ. ಓಕೆ, ಇನ್ನು ನೆಕ್ಸ್ಟ್ ವಿಚಾರಕ್ಕೆ ಬರೋಣ. ಇದು ಸೂರಜ್ ಅವರ ಕೇಸ್. ಯಾವುದು? ಪ್ರಜ್ವಲ್ ಪೆನ್ಡ್ರೈವ್ ಮತ್ತು ರೇವಣ್ಣ ಅವರ ವಿರುದ್ಧ ದೌರ್ಜನ್ಯ ಮತ್ತು ಭವಾನಿ ಅವರ ವಿರುದ್ಧ ಕಿಡ್ನ್ಯಾಪ್ ಕೇಸ್ ಸಂಕಷ್ಟದಲ್ಲಿ ಈಗ ಸಿಲುಕಿರುವ ಹೊತ್ತಲೆ ಕುಟುಂಬದ ಮತ್ತೋರ್ವ ಸದಸ್ಯ MLC ಸೂರಜ್ ವಿರುದ್ಧ ಸಲಿಂಗ ಕಾಮದ ಆರೋಪ ಕೇಳಿ ಬಂದಿದೆ. ಲೋಕಸಭೆ ಚುನಾವಣೆ ವೇಳೆ ಅರಕಲಗೂಡು ತಾಲೂಕಿನ ಗ್ರಾಮವೊಂದರ JDS ಕಾರ್ಯಕರ್ತನೋರ್ವನ ಪರಿಚಯ ಮಾಡಿಕೊಂಡಿದ್ದ ಸೂರಜ್ ಬಳಿಕ ಹೊಳೆನರಸೀಪುರದ ಗನ್ನಿಕಡದ ತನ್ನ ಫಾರ್ಮ್ ಹೌಸ್ಗೆ ಇದೇ ತಿಂಗಳ ಜೂನ್ 16ರಂದು ಕರೆಸಿಕೊಂಡು ಅಸಹಜ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ. ಈ ಬಗ್ಗೆ ಸೈಲೆಂಟ್ ಆಗಿರಬೇಕು ಅಂತ ಕೋಟಿ ಹಣದ ಆಫರು, ರಾಜಕೀಯವಾಗಿ ಬೆಳೆಸ್ತೀನಿ ಅಂತ ಅದರ ಜೊತೆಗೆ ಕೆಲಸದ ಆಮಿಷವನ್ನು ಒಡ್ಡಿ ಬಾಯಿ ಮುಚ್ಚಿಸುವ ಕೆಲಸ ಮಾಡಿದ್ದಾರೆ ಅಂತ ಒಂದು ಆಡಿಯೋ ಓಡಾಡ್ತಾ ಇದೆ. ಆದರೆ ಇದಕ್ಕೆ ಸಂತ್ರಸ್ತ ಒಪ್ಪದಿದ್ದಾಗ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಸಂತ್ರಸ್ತ ಯುವಕ ಆರೋಪಿಸಿ ದೂರು ದಾಖಲಿಸಿದ್ದಾನೆ. ನಿನ್ನೆ ಡಿಜಿಗೆ ಇವತ್ತು ಹಾಸನ SP ಕಚೇರಿಗೆ ತೆರಳಿ ದೂರು ದಾಖಲಿಸಿದ್ದಾನೆ. ಆದರೆ ಸಂತ್ರಸ್ತನ ವಿರುದ್ಧ ಸೂರಜ್ ಆಪ್ತ ಶಿವಕುಮಾರ್ ಎಂಬಾತ ಪ್ರತಿ ದೂರನ್ನು ದಾಖಲಿಸಿದ್ದಾರೆ. ಯಾಕೆ ಸೂರಜ್ ಅವರು ಮಾಡಲಿಲ್ಲ? ಅವರ ಆಪ್ತರು ಯಾಕೆ ಹಾಕಿದ್ದಾರೆ? ಓಕೆ, ಕೆಲಸ ಕೇಳಿಕೊಂಡು ನನ್ನ ಬಳಿ ಬಂದಿದ್ದ. ನಾನೇ ಸೂರಜ್ ಅಣ್ಣನ ಮೊಬೈಲ್ ನಂಬರ್ ಕೊಟ್ಟಿದ್ದೆ. ಜೂನ್ 16ರಂದು ತೋಟದ ಮನೆಯಲ್ಲಿ ಸೂರಜ್ ಭೇಟಿಯಾಗಿದ್ದ. ಈ ಟೈಮಲ್ಲೇ ಯುವಕ 5 ಕೋಟಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ. ಹಣ ಕೊಡಲಿಲ್ಲ ಅಂದರೆ ಕೇಸ್ ಹಾಕ್ತೀನಿ, ಮೀಡಿಯಾ ಮುಂದೆ ಹೋಗ್ತೀನಿ ಅಂತ ಹೇಳಿದ್ದ ಅಂತ ಪ್ರತ್ಯಾರೋಪ ಮಾಡಿದ್ದಾನೆ. ಸಂಜೆ ಹೊತ್ತಿಗೆ ಸೂರಜ್ ಪ್ರತಿಕ್ರಿಯೆ ಕೊಟ್ಟು ನನ್ನ ವಿರುದ್ಧ ಷಡ್ಯಂತ್ರ, ಕಾನೂನು ಪ್ರಕಾರ ಕ್ರಮ ಆಗಲಿ ಅಂತೆಲ್ಲ ಸೂರಜ್ ಹೇಳಿದ್ದಾರೆ. ಈ ಬೆನ್ನಲ್ಲೇ ಆಡಿಯೋ ರಿಕವರಿಗಾಗಿ ಧ್ವನಿ ಮಾದರಿ ಸಂಗ್ರಹಿಸಲು ಹೊಳೆನರಸೀಪುರ ಪೊಲೀಸರು ಹಾಸನ ಠಾಣೆಗೆ ಕರೆದೊಯ್ದಿದ್ದಾರೆ. 4 ಡೇಸ್ ಹಿಂದೆ ಮೆಸೇಜ್ ಮಾಡಿದ್ರು, ಫ್ರೀ ಆಗಿದ್ರೆ ಬಾ ಮಾತಾಡಬೇಕು ಅಂತೇಳಿ. ಕರೆದಾಗ ಅವ್ರ ಮನೆಗೆ ಹೋದೆ. ಈಗ ಒಳಗಡೆ ಬಿಟ್ಟಿರಲಿಲ್ಲ ಪೊಲೀಸು. ಫೋನ್ ಮಾಡಿ ಆಮೇಲೆ ನೆಕ್ಸ್ಟು ಒಳಗಡೆ ಬಿಡಿಸಿದ್ರು. ಒಳಗಡೆ ಹೋದ್ಮೇಲೆ ನನ್ನನ್ನು ಬಾಕ್ಲಾಕಂತೇಳಿ ಬಾಕ್ಲಾಕ್ಸಿ ಕೈ ಹೆಗ್ಲ ಮೇಲೆಲ್ಲ ಕೈ ಹಾಕಿ ಬೇರೆ ಥರ ಎಲ್ಲ ಮೂವ್ ಮಾಡಿದರು. ಇತ್ತ ನಡಿಬಾರ್ದು ಘಟನೆ ಎಲ್ಲ ಅಲ್ಲಿ ನಡೆಯಿತು. 4 ಡೇಸ್ ಆಯಿತು. ಸಂಡೇ ನಡೆದಿರೋದು. ಇದು ಗನ್ನಿಕಡ ತೋಟದಲ್ಲಿ ಹೊಳೆಶಿಪುರ. ಷಡ್ಯಂತ್ರ ಮಾಡಿದ್ದಾರೆ. ಇವತ್ತು ನನ್ನ ಮೇಲೆ ಆರೋಪ ಮಾಡ್ತಿದ್ದಾರೆ. ಇವತ್ತು ಏನಾದ್ರು ಮಾಡ್ಕೊಳ್ಳಿ, ಆರೋಪ ನಾನು ಕಡಾಖಂಡಿತ ತಿರಸ್ಕಾರ ಮಾಡ್ತೀನಿ. ಒಂದು. ಎರಡನೇ ವಿಷಯ, ಇವತ್ತು ಕಾನೂನು ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯಲ್ಲಿ ಏನು ತೀರ್ಮಾನ ಆಗಬೇಕು, ಈ ಕಾನೂನು ರೀತಿಯಲ್ಲಿ ಯಾವ ರೀತಿ ಅದು ತನಿಖೆ ಆಗಿ ಅದೇನು ಹೊರಗೆ ಬರಬೇಕು, ಸತ್ಯಾಸತ್ಯತೆಗಳು ಅದು ಬಂದೇ ಬರುತ್ತೆ. ಈ ಪ್ರಕರಣದಲ್ಲಿ ನೋಡೋದಾದರೆ
ಸಲಿಂಗ ಕಾಮ ಅನ್ನುವಂಥದ್ದು ಕಾನೂನು ಬಾಹಿರ ಅಲ್ಲ. ಕಾನೂನು ಬಾಹಿರ ಅಲ್ಲ. ಸುದೀರ್ಘವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಇದರ ವಾದ ಪ್ರತಿವಾದಗಳು ವಿಚಾರಣೆಗಳೆಲ್ಲ ನಡೆದಿದೆ. 2018 ಸೆಪ್ಟೆಂಬರ್ 7 2018ರಲ್ಲಿ ಈ ವಿಚಾರದಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ. 377 ಸೆಕ್ಷನ್ ಪ್ರಕಾರ ಅದನ್ನು ತೆಗೆದು ಹಾಕ್ಬಿಟ್ರು. ಈಗ BNS 2 ಅಲ್ಲಿ ಅದು ಈಗ ತೆಗೆದು ಹಾಕಿದ್ದಾರೆ. ಅದು ಏನು ಹೇಳುತ್ತೆ? ಕಾನೂನುಬದ್ಧವಾಗಿದೆ ಸಲಿಂಗಕಾಮ ಅನ್ನೋದು ಕಾನೂನುಬದ್ಧವಾಗಿದೆ. ಬಟ್ ಈ ಪ್ರಕರಣದಲ್ಲಿ ಏನಾಗಿದೆ, ಒತ್ತಾಯಪೂರ್ವಕವಾಗಿ ಈಗ ಸಮ್ಮತಿಯ ಲೈಂಗಿಕ ಪ್ರಕರಣಗಳು ಬರುತ್ತೆ. ಸಮ್ಮತಿಯವಾಗಿ ಒಪ್ಪಿಗೆ ಮೇಲೆ ಅವ್ರ ಜೊತೆಗೆ ಮಾಡಿದ್ದಾರೆ ಅಂತ ಹೇಳಿ. ಆದರೆ ಅವರು ವಿರುದ್ಧವಾಗಿ ಇದ್ದಂಥ ಸಂದರ್ಭದಲ್ಲಿ, ಅವರು ವಿರೋಧ ಮಾಡಿದಂಥ ಸಂದರ್ಭದಲ್ಲಿ ಏನಾಗುತ್ತೆ? ಅದು ಅತ್ಯಾಚಾರ ಆಗತ್ತೆ. ಸೇಮ್ ಪ್ರಕರಣ ಸಲಿಂಗಕಾಮದಲ್ಲೂ ಕೂಡ ಆ ಪ್ರಕರಣ ಬರುತ್ತೆ. ಕಾನೂನಿನಲ್ಲಿ ಇರುವಂಥದ್ದನ್ನು ಹೇಳ್ತಾ ಇದ್ದೀನಿ ನಿಮಗೆ. ಇಲ್ಲೂ ಕೂಡ ಒತ್ತಾಯಪೂರ್ವಕವಾಗಿ ಮಾಡಿದಾಗ ಇದನ್ನು ಕೂಡ ದೌರ್ಜನ್ಯ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಒಪ್ಪಿಗೆ ಮೇಲೆ ಇದ್ರೆ ಅಲ್ಲ, ಇದು ಒತ್ತಾಯಪೂರ್ವಕವಾಗಿ ಆಗಿದೆ. ಸೊ ಹಾಗಾಗಿ ಇಲ್ಲಿ ದೌರ್ಜನ್ಯ ಅನ್ನುವಂಥ ಪ್ರಕರಣ ಬರ್ತಾ ಇದೆ. ಸೊ ಈ ಪ್ರಕರಣ ಹೇಗಾಗುತ್ತೆ ಗೊತ್ತಿಲ್ಲ. ಸೊ MLC ಸೂರಜ್ ರೇವಣ್ಣ ವಿರುದ್ಧ ಯುವಕನೊಬ್ಬ ಅಸಹಜ ಲೈಂಗಿಕ ಕಿರುಕುಳ ಆರೋಪವನ್ನು ಮಾಡಿರುವ ಬಗ್ಗೆ ಸಿಎಂ ಸಿದ್ದರಾಮಯ್ಯಗೆ DGIGP ಅಲೋಕ್ ಮೋಹನ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಂತ್ರಸ್ತ ಪ್ರಕರಣದ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಗೃಹ ಸಚಿವ ಪರಮೇಶ್ವರ್ ಅವರು ಅಧಿಕೃತವಾಗಿ ದೂರು ನೀಡಲಿ, ಮುಂದಿನ ಕ್ರಮ ಕೈಗೊಳ್ಳುತ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಸೂರಜ್ ಅವರ ಚಿಕ್ಕಪ್ಪ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮಾತನಾಡಿ, ಈ ಬಗ್ಗೆ ನನಗೇನು ಕೇಳಬೇಡಿ, ತಪ್ಪು ಮಾಡಿದರೆ ಕಾನೂನು ಪ್ರಕಾರ ಕ್ರಮ ಆಗಲಿ ಎಂದಿದ್ದಾರೆ. ಸೂರಜ್ ವಿರುದ್ಧ ದೂರಿನ ಹಿಂದೆ ಕಾಂಗ್ರೆಸ್ ಷಡ್ಯಂತ್ರ ಇದೆ ಅಂತ JDSನ ನಾಯಕ ಬಂಡೆಪ್ಪ ಕಾಶಂಪುರ ಆರೋಪಿಸಿದ್ದಾರೆ. ಆದರೆ ಬಿಜೆಪಿ ನಾಯಕರು ಅಂತರ ಕಾಯ್ದುಕೊಂಡಿದ್ದಾರೆ. ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು, CT ರವಿ ಅವರು ಎಲ್ಲ ಮಾತನಾಡಿದ್ದಾರೆ. ಅಧಿಕೃತವಾಗಿ ಯಾವುದೇ ಪೊಲೀಸ್ ಸ್ಟೇಷನಲ್ಲಿ ಇಲ್ಲಿವರೆಗೂ ಕಂಪ್ಲೇಂಟ್ ಲಾಡ್ಜ್ ಆಗಿಲ್ಲ. ಕಂಪ್ಲೇಂಟ್ ಬಂದ ಮೇಲೆ ಅದನ್ನು ಕ್ರಮ ತಗೊಳ್ತೀವಿ. ದಯವಿಟ್ಟು ಇಂಥ ವಿಷಯಗಳು ನನ್ನ ಹತ್ರ ಚರ್ಚೆ ಮಾಡಬಾರ್ದು. ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳಿದ್ರೆ ಚರ್ಚೆ ಮಾಡಿ. ಆ ವಿಷಯಗಳನ್ನ ನನ್ನ ಹತ್ರ ಯಾಕೆ ಚರ್ಚೆ ಮಾಡ್ತೀರಿ? ಅದರ ಅವಶ್ಯಕತೆ ಏನಿದೆ? ಅದು ಕಾನೂನು ಇರ್ತದೆ, ಕಾನೂನು ನೋಡ್ಕೋತಾರೆ. ಅದು ಯಾತಿಗೆ ಬರ್ತಿದೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಕಾನೂನು ವ್ಯಾಪ್ತಿಯಲ್ಲಿ ಯಾರೇ ತಪ್ಪು ಮಾಡಿದ್ರು ಅವರಿಗೆ कानून व्याप्ति शिक्षा आगुते कांग्रेस वाले उसको जो है ना एक किसी हालत से देवेगौड़ा फैमिली जी कुमारस्वामी का जो रफ्तार है उसको रुकाना चाहते हैं वो लोग. ತನಿಖೆ ನಡೀತಾ ಇದೆ, ತನಿಖೆ ನಡೀಲಿ. ಮತ್ತು ಯಾರು ತಪ್ಪು ಮಾಡಿದ್ದಾರೆ, ಅದು ರೇವಣ್ಣ ಇರಲಿ, ಸೂರಜ್ ರೇವಣ್ಣ ಇರಲಿ, ಯಾರೇ ಇರಲಿ, ಅತ್ಯಂತ ಕಠಿಣವಾದಂಥ ಕ್ರಮ ಅವ್ರ ಮೇಲೆ ಆಗ್ತದೆ. ಒಳ್ಳೆ ಕತೆ ಆಯಿತು ಬಂಡೆಪ್ಪ ಕಾಶಂಪುರ ಅವರದ್ದು. ಏನು ಸರ್ ನೀವು ಹೇಳೋ ಮಾತು? ಅವರು ಬೆಳೀತಾ ಇದ್ದಾರೆ, ಬೆಳವಣಿಗೆಯನ್ನು ಸಹಿಸಲಾಗದೆ ಹಿಂಗೆ ಮಾಡಿರಬಹುದು. ಆದರೆ ಪರ್ಟಿಕ್ಯುಲರ್ ಯಾಕೆ ಅವ್ರಿಗೆ ಬರ್ತಾ ಇದೆ? ಬೇರೆದವ್ರಿಗೆ ಯಾಕೆ ಬರ್ತಾ ಇಲ್ಲ? ಕಮಾನ್, ಹೆಂಗಾಗ್ಬಿಟ್ಟಿದ್ದೀರಾ ಅಂತಂದರೆ, ಯಾರೋ ಒಬ್ಬರು ಲೀಡರಿಗೂ ಅಥವಾ ಒಬ್ಬ ನಾಯಕರ ಮಕ್ಕಳಿಗೆ ಯಾರಿಗೂ ಬಂದ ತಕ್ಷಣ ಇದು ಷಡ್ಯಂತ್ರ, ಇದು ಉದ್ದೇಶಪೂರ್ವಕವಾಗಿ ಆ ಪಕ್ಷದವ್ರು ಮಾಡಿದ್ದಾರೆ, ಈ ಪಕ್ಷದವ್ರು ಮಾಡಿದ್ದಾರೆ. BJPಯಲ್ಲಿ ಬಂದರೆ ಕಾಂಗ್ರೆಸ್ನವ್ರು ಮಾಡಿದ್ದಾರೆ ಅಂದ್ರೆ ಕಾಂಗ್ರೆಸ್ನಲ್ಲಿ ಬಂದ ತಕ್ಷಣ BJPಯವ್ರು ಮಾಡಿದ್ದಾರೆ ಷಡ್ಯಂತ್ರ. ಯಾಕೆ ಇದನ್ನು ಫೇಸ್ ಮಾಡೋಕ್ಕೆ ಹೋಗ್ತಿಲ್ಲ? ರಾಜಕೀಯ ಷಡ್ಯಂತ್ರ ಅನ್ನುವಂಥದ್ದಕ್ಕೆ ಯಾಕೆ ಕೋಟ್ ಮಾಡ್ತಾ ಇದ್ದೀರಾ? ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದೀರಾ ನೋಡಿ. ಡಿಫೈನ್ ಮಾಡಿ, ಕಾನೂನು ಇದೆ, ಕಾನೂನು ನೋಡ್ಕೊಳ್ಳುತ್ತೆ ಅಷ್ಟೇ ಹೇಳಿ. ಕುಮಾರಸ್ವಾಮಿ ಇಸ್ ರೈಟ್, ಕಾನೂನಿದೆ, ಕಾನೂನು ನೋಡ್ಕೊಳ್ಳುತ್ತೆ. ಬಟ್ ನಿಮ್ಮನ್ನು ಕೇಳಬೇಡಿ ಅಂತ ಹೇಳ್ಬಿಡಿ. ಕೇಳೋಕ್ಕೆ ಎಲ್ಲ ಸರ್ವಾಧಿಕಾರಿಗಳು ಹಕ್ಕುಗಳಿದ್ದಾವೆ, ನಾವು ಕೇಳ್ತೀವಿ. ಉತ್ತರ ಕೊಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನನ್ನನ್ನು ಯಾಕೆ ಕೇಳ್ತೀರಿ ಅಂತಂದರೆ, ನೀವು ಜವಾಬ್ದಾರಿಯುತ ಸ್ಥಾನದಲ್ಲಿರೋರು, ನಿಮ್ಮನ್ನು ಕೇಳಬೇಕು. ನಿಮ್ಮ ಕುಟುಂಬಕ್ಕೂ ಸಂಬಂಧಪಟ್ಟಂಥದ್ದು ಅದು. ಉತ್ತರ ಕೊಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಕೊಡಲ್ಲ, ಕಾನೂನಾತ್ಮಕ ಏನು ಹೋರಾಟ ನಡೆಯುತ್ತೆ ಅಂತ ಹೇಳಿ ಅಷ್ಟೇ, ಮುಗಿದೋಯ್ತು. ಯಾವ್ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದೀರಾ, ಯಾವ್ಯಾವುದನ್ನು ಡಿಫೆಂಡ್ ಮಾಡ್ತಾ ಇದ್ದೀರಾ ಅಂತ ನೀವೇ ನೋಡ್ಕೊಳ್ಳಿ.